ஹலோ கைஸ், குட் மார்னிங். எல்லாருக்கும் ஹாப்பி பொங்கல், இனிய பொங்கல் நல்வாழ்த்துக்கள். ஸோ நானே என் ஒய்ஃபும் நேற்று நைட் ஷூட் பண்ணதுனால எங்களால் சீக்கிரமாக எந்திரிக்க முடியல. ஸோ பார்த்தீங்கன்னா நான் பொங்கல் ரெடி பண்ணிகிட்ருக்கோம். கதவுக்கு தண்ணி ஊற்றி, வெளியே தண்ணி ஊற்றி, வாசக்கால் தண்ணி ஊற்றிருக்கோம். ಹ್ಯಾಪಿ ಸಂಕ್ರಾಂತಿ. ಸೊ ಇಲ್ಲಿ ನಾನು ತೋರಣ ಕಟ್ತಾ ಇದ್ದೀನಿ. ಅದಾದಮೇಲೆ ನೋಡಿ ಹಸ್ಬೆಂಡ್ ಆಚೆ ಈಚೆ ಅವರು ಕೆಲಸ ಮಾಡ್ತಾಯಿದ್ದಾರೆ. ಸೊ ನಾನೊಂದು ಕೆಲಸ ಮಾಡ್ತಾಯಿದ್ದೀನಿ. ನಾವು ಲೇಟಾಗಿ ಎದ್ದದ್ರಿಂದ ಸ್ವಲ್ಪ ಬೇಗ ಆಗಲಿ ಅಂತ ಇಬ್ಬರು ಸೇರಿ ಒಂದೊಂದು ಕೆಲಸ ಮಾಡ್ತಾಯಿದ್ದೀವಿ. ಸೊ ತೋರಣ ಎಲ್ಲ ಪೋಣಿಸಿ ಆಯಿತು. ಸೊ ಈಗ ಅದನ್ನು ಹಾಕಬೇಕು, ಸಂಕ್ರಾಂತಿ. ಸೊ ನನ್ನ ಹಸ್ಬೆಂಡ್ ಹೆಲ್ಪ್ ತೊಗೊಳ್ತಾ ಇದ್ದೀನಿ. ಸೊ ಅವರು ತೋರಣ ಕಟ್ಟಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಹೌ ಬ್ಯೂಟಿಫುಲ್ ಇಟ್ ಹ್ಯಾಸ್ ಕಮ್. ಅದಾದಮೇಲೆ ಇಲ್ಲಿ ನಾನು ಆಗಲೇ ನೀರು ಹಾಕಿದ್ದಾರೆ ಹಸ್ಬೆಂಡು. ಸೊ ನಾನು ಜಸ್ಟ್ ಅರಿಶಿನ ಮತ್ತು ಕುಂಕುಮ ಇಡ್ತಾಯಿದ್ದೀನಿ. ಸೊ ಇದು ಆ್ಯಕ್ಚುಲಿ ನಮ್ಮ ಕಲ್ಚರಲ್ಲಿಲ್ಲ, ಇವರು ತಮಿಳ್ನಾಡಲ್ಲೆಲ್ಲ ಈ ಥರನೇ ಅರಶಿನ ಹಾಕ್ತಾರಂತೆ ಬಾಗಿಲಿಗೆ. ಸೊ ನಾವು ಬರೀ ತೊಳೆದ್ಬಿಟ್ಟು ನಾಮ ಹಾಕಿ ಇದು ಮಾಡ್ತೇವೆ, ಅರಶಿನ ಕುಂಕುಮ ಹಾಕ್ತೀವಿ. ಇವರು ಅರಶಿನನೇ ಫುಲ್ಲು ಉಜ್ಬಿಟ್ಟು ಅದರಲ್ಲಿ ಕುಂಕುಮ ಹಾಕ್ತಾರೆ. ಸೊ ಅದನ್ನೇ ನಾನು ಫಾಲೋ ಮಾಡ್ತಾಯಿದ್ದೀನಿ, ಅರ್ಪಣೆ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಕುಕ್ಕರ್ ವಿಸಿಲ್ ಆಗಿತ್ತು. ಅದಾದಮೇಲೆ ಪೊಂಗಲ್ಲಿಗೆ ಏನೋ ಶುಗರ್ ಹಾಕಬೇಕಲ್ಲ, ಶುಗರ್ ಆ್ಯಂಡ್ ಜಾಗ್ರಿ. ಸೊ ಅದಕ್ಕೋಸ್ಕರ ಇಲ್ಲಿ ಕಿಚನ್ಗೆ ಬಂದ್ವಿ ಇಬ್ಬರು ಸೇರಿ. ಒಬ್ಬರು ಹಾಕಬೇಕಿತ್ತು, ಒಬ್ಬರು ಕಲಿಸ್ಬೇಕಿತ್ತು ಕಾನ್ಸ್ಟೆಂಟಾಗಿ. ಸೊ ಹಾಗಾಗಿ ಇದು ಮದುವೆ ಆದಮೇಲೆ ನಮ್ಮದು ಫಸ್ಟ್ ಪೊಂಗಲ್. ಫ್ಯಾಮಿಲಿ ಎಲ್ಲ ತುಂಬ ದೂರ ದೂರ ಇದ್ದರು. ಸೊ ನಾವು ಬ್ಯಾಂಗ್ಳೂರಲ್ಲಿದ್ದದ್ದು, ರಜೆ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಅಂದರೆ ರಜೆ ಒಂದೇ ದಿನ ಇತ್ತು, ಹಾಗಾಗಿ ಇಲ್ಲಿಗೆ ಹೋಗೋಕ್ಕಾಗಿಲ್ಲ. ಸೊ ಇದು ಪೊಂಗಲ್ ಇಲ್ಲಿ ರೆಡಿಯಾಗಿದೆ ಆಲ್ಮೋಸ್ಟ್. ಸೊ ಇಲ್ಲಿ ಇವ್ರ ಕಡೆ ಆ್ಯಕ್ಚುಲಿ ಗಣಪತಿಯನ್ನು ಮಾಡ್ತಾರೆ ಅರಶಿನದಲ್ಲಿ. ಸೊ 2 ಗಣಪತಿ ಮಾಡ್ತಾರಂತೆ. ಸೊ ಅದಕ್ಕೋಸ್ಕರ ಇವರು ವೀಳ್ಯದೆಲೆಯಲ್ಲಿ ಗಣಪತಿನ ಕೂರಿಸ್ತಾ ಇದ್ದಾರೆ. 2 ಗಣಪತಿ ಮಾಡಿ ಕೂರಿಸ್ತಾ ಇದ್ದಾರೆ ಈಗ. ಆಮೇಲೆ ಅದಕ್ಕೆ ಅರಿಶಿನ ಕುಂಕುಮನೂ ಇಡ್ತಾರೆ. ಸೊ ಇದು ವಿಘ್ನ ನಿವಾರಕ ಗಣಪತಿಯನ್ನು ಇಟ್ಟು ಪೂಜೆ ಮಾಡ್ತಾವಲ್ಲ, ಆ ಥರ ಕಾನ್ಸೆಪ್ಟ್. ಸೊ ಹಾಗಾಗಿ ಗಣಪತಿ ಮಾಡಿ ಅರಿಶಿನ ಕುಂಕುಮ ಇಡ್ತಾ ಇದ್ದಾರೆ. ಇದಾದಮೇಲೆ ನಾನು ರಂಗೋಲಿ ಹಾಕ್ಲಿಕ್ಕೆ ಹೋದೆ. ಸೊ ರಂಗೋಲಿ ಹಾಕಲಿಕ್ಕೆ ಜಾಸ್ತಿ ಟೈಮ್ ಇಲ್ಲ. ಸೊ ಹಾಗಾಗಿ ಸ್ಮಾಲ್ ಆ್ಯಂಡ್ ಸಿಂಪಲ್ ಆಗಿರೋಂಥ ರಂಗೋಲಿ ಹಾಕಿದೆ. ಬಟ್ ಕ್ಯೂಟಾಗಿ ಕಾಣ್ತಾ ಇತ್ತು. ಸೊ ಅದಕ್ಕೆ ಮತ್ತೆ ಅದು ಮಣ್ಣಿದ್ದು ಇದು ಇರುತ್ತಲ್ವ, ಅದನ್ನು ಕೂಡ ಹಾಕ್ತಾ ಇದ್ದೀನಿ, ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ. ಸೊ ಎಲ್ಲರೂ ಹೇಳಿ ಹೇಗೆ ಆಗಿದೆ ಅಂತ. ನಮ್ಮ ಕಡೆ ಯೂಶ್ವಲಿಗೆ ಸಂಕ್ರಾಂತಿ ಅಂತ ಹೇಳಿದಾಗ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಯೂಶ್ವಲಿ. ಸೊ ಇಲ್ಲಿ ಹಸ್ಬೆಂಡ್ ಎಲ್ಲ ರೆಡಿ ಮಾಡಿದ್ದಾರೆ, ಕಬ್ಬು ಎಲ್ಲ ಹಾಕಿ ಫಸ್ಟ್ ಈ ಪ್ಲೇಸನ್ನು ತೊಳೆದು ಟೆರೆಸ್ ಮೇಲೇ ಕಬ್ಬೆಲ್ಲ ಇಟ್ಟು ಮತ್ತು ಅರಿಶಿನ ಗಿಡನೂ ಇಟ್ಟು ಆಮೇಲೆ ನೋಡಿ ಗಣಪತಿಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ನಾನು ಅಲ್ಲೂ ಕೂಡ ಒಂದು ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ಅಷ್ಟೇನು ಚೆನ್ನಾಗಿ ಇದ್ರಾಗಿ ಹಾಕಿಲ್ಲ, ಸ್ವಲ್ಪ ಸಣ್ಣದಾಗಿ ಸಿಂಪಲ್ಲಾಗಿ. ಇದು ನಾನು ಚಿಕ್ಕ ವಯಸ್ಸಲ್ಲಿ ಕಲ್ತಿರೋ ರಂಗೋಲಿ ಈಗಲೂ ನನ್ನ ತಲೆಯಲ್ಲಿ ಹಾಗೆ ರಿಜಿಸ್ಟರ್ ಆಗಿದೆ. ಸೊ ನನಗೆ ಯಾರು ಅರ್ಜೆಂಟಾಗಿ ಏನಾದ್ರು ರಂಗೋಲಿ ಹಾಕಿ ಅಂತ ಹೇಳಿದರೆ ನಾನು ಇದನ್ನೇ ಮಾಡಿಬಿಡ್ತೇನೆ. ಮೀನ್ ಟೈಮಲ್ಲಿ ಹಸ್ಬೆಂಡ್ ಎಲ್ಲ ಪೂಜೆಗೆ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಪೊಂಗಲ್ ಮಾಡಿರೋದನ್ನು ಕೂಡ ತಂದಿಟ್ಟಿದ್ದಾರೆ. ಸೊ ನಾನು ಸೇಮ್ ಪ್ರಾಸೆಸ್ ರಂಗೋಲಿ ಮತ್ತು ಅದು ಮಣ್ಣಿದ್ದು ಇದನ್ನು ಹಾಕಿದ್ದೇನೆ. ಸೊ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಸೊ ಪೂಜೆಗೆ ದೀಪ, ಗಂಟೆ ಎಲ್ಲ ತಂದರು. ಅದಾದಮೇಲೆ ನೋಡಿ ಹೀಗೆ ಕಾಣ್ತಾ ಇತ್ತು. ಆ್ಯಕ್ಚುಲಿ 3 ಕಬ್ಬಿಟ್ಟು ನಿಲ್ಲಿಸುವಂಥದ್ದು, ಬಟ್ ನಾವು ದೊಡ್ಡ ದೊಡ್ಡ ಕಬ್ಬು ತಂದಿಲ್ಲ ಅದರಿಂದ. ಸೊ ಈ ಥರ 2 ಕಬ್ಬಿದ್ದರಿಂದ ಈ ಥರ ಒಂದು ಮನಿ ಶೇಪ್ ಥರ ಕೊಟ್ಟು ನಿಲ್ಲಿಸಿದ್ದೀವಿ. ಹಾಗೆ ಪೂಜೆ ಮಾಡ್ತಾ ಇದ್ದಾರೆ ದೀಪ ಇಟ್ಟು ಗಣಪತಿಗೆ ಮತ್ತು ಸೂರ್ಯನಿಗೆ ಪೂಜೆ. ಆಮೇಲೆ ಈ ಥರ ಪೂಜೆ ಆಗಿತ್ತು. ಆಮೇಲೆ ನಾವಿಬ್ಬರು ಕೈ ಮುಗಿದು ನಮ್ಮ ಪೂಜೆನ ಸಂಪೂರ್ಣಗೊಳಿಸಿದ್ವಿ. Thank you all for watching. Bye bye ಎಲ್ರಿಗೂ. Please do subscribe for more videos.